ಬಿಗ್ ಹೌಸ್ ಅಲ್ಲಿ ಗಿಲ್ಲಿ ಕಾವ್ಯ ಇಬ್ರು ಸೇರಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಓಂ ಚಿತ್ರದ ಒಂದು ಸೀನ್ ಅನ್ನ ರೀಕ್ರಿಯೇಟ್ ಮಾಡಿದ್ರು. ಅದರಲ್ಲಿ ಗಿಲ್ಲಿ ಶಿವಣ್ಣನನ್ನ ಮೈಮೇಲ್ ತೆಗೆದುಕೊಂಡು ಡೈಲಾಗ್ ಹೊಡೆದಾಗ ಮನೆ ಮಂದಿ ಫುಲ್ ಖುಷ್ ಆಗಿ ಹೋದ್ರು. ಗಿಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ಆಗಾಗ ಪ್ರೂವ್ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಮಂಡ್ಯ ಹೈದ ಗಿಲ್ಲಿ ನಟ ಜನತೆಗೆ ಪರಿಚಯ ಆಗಿದ್ದೆ ಆತನ ಪಂಚಿಂಗ್ ಸ್ಪಾಂಟೇನಿಯಸ್ ಡೈಲಾಗ್ಗಳ ಮೂಲಕ. ಗಿಲ್ಲಿಯ ಸ್ಟ್ರೆಂತೆ ಅವನ ಮಂಡ್ಯ ಶೈಲಿಯ ಕೌಂಟರ್ ಡೈಲಾಗ್ಗಳು ಅಂತ ಹೇಳಬಹುದು. ಗಿಲ್ಲಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡುವಾಗ ತನ್ನ ವಿಭಿನ್ನ ಡೈಲಾಗ್ಗಳನ್ನ ಸ್ಕ್ರಿಪ್ಟ್ ನಲ್ಲಿ ಬರೆದು ಅದನ್ನ 3-4 ದಿನ ಅಭ್ಯಾಸ ಮಾಡಿ ಶೂಟ್ ಮಾಡ್ತಾ ಇದ್ರು. ಆದ್ರೆ ಗಿಲ್ಲಿ ವೇದಿಕೆ ಮೇಲೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಸಹಸ್ಪರ್ಧಿಗಳಿಗೆ ಟಕ್ಕರ್ ಕೊಡುವಾಗ ಒಂದು ಕ್ಷಣವನ್ನು ತಗೊಳ್ದೆ ಡೈರೆಕ್ಟ್ ಹಿಟ್ ಡೈರೆಕ್ಟ್ ಶೂಟ್ ಅನ್ನೋ ಹಾಗೆ ಸೀದಾ ಸಾದಾ ಕೌಂಟರ್ ಕೊಟ್ಟು ಇನ್ನಷ್ಟು ಅಭಿಮಾನಿಗಳನ್ನ ತನ್ನತ್ತ ಸೆಳೀತಾ ಇದ್ದಾನೆ. ಎಸ್, ಗಿಲ್ಲಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಅದರಲ್ಲಿ ಕೌಂಟರ್ ಇರುತ್ತೆ, ಇಲ್ಲ ಅಂದ್ರೆ ಅದಕ್ಕೆ ಒಂದೊಳ್ಳೆ ಅರ್ಥ ಇರುತ್ತೆ. ಈ ಬಾರಿಯ ಬಿಗ್ ಬಾಸ್ ನ ಹೈಲೈಟ್ ಅಂದ್ರೆ ಗಿಲ್ಲಿ ಮತ್ತವನ ಕೌಂಟರ್ ಕಾಮಿಡಿ. ಜಾನ್ವಿ ಅಶ್ವಿನಿ ರಕ್ಷಿತಾ ವಿಚಾರದಲ್ಲಿ ತಪ್ಪು ಮಾಡಿದ್ರು ಅಂತ ಗೊತ್ತಾದಾಗ ಗಿಲ್ಲಿ ಅವರಿಬ್ಬರನ್ನ ಕೌಂಟರ್ ಕೊಟ್ಟು ಕಾಲೆಳೆದು ಉರಿಸಿದ್ದು ಪ್ರೇಕ್ಷಕರಿಗೆ ಹಬ್ಬದಂತೆ ಅನ್ಸಿದೆ. ಒಟ್ನಲ್ಲಿ ಬಿಗ್ ಬಾಸ್ ನೋಡೋ ಜನ ಬಿಗ್ ಬಾಸ್ ಮನೆಯಲ್ಲಿ ಅದ್ಯಾವುದೇ ಸಿಚುವೇಶನ್ ಇದ್ರು ಗಿಲ್ಲಿ ಇದಕ್ಕೆ ಹೆಂಗ್ ಕೌಂಟರ್ ಕೊಡ್ತಾನೆ, ಗಿಲ್ಲಿ ಈಗ ಏನಂತಾನೆ, ಗಿಲ್ಲಿ ಈಗ ಏನ್ ಮಾಡ್ತಾನೆ ಅಂತ ನೋಡೋರೆ ಜಾಸ್ತಿ. ಒಟ್ನಲ್ಲಿ ಗಿಲ್ಲಿ ಭಾಷೆಗೆ ಅವನ ಕೌಂಟರ್ ಡೈಲಾಗ್ಗಳಿಗೆ ಕರಗದವರು ಯಾರೂ ಇಲ್ಲ. ಗಿಲ್ಲಿಯ ಒಂದೊಂದು ಮಾತು ಕೂಡ ಮುತ್ತಿನಂತೆ ಅಂತ ಅಭಿಮಾನಿಗಳು ಕೊಂಡಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆ ಹೊರಗಡೆ ಗಿಲ್ಲಿ ಅಭಿಮಾನಿಗಳ ಸಾಗರವೇ ಹುಟ್ಕೊಂಡಿದೆ ಅನ್ನೋದು ಗಿಲ್ಲಿ ಗಮನಕ್ಕೆ ಬಂದೇ ಇಲ್ಲ. ಒಟ್ನಲ್ಲಿ ಗಿಲ್ಲಿ ಮುಗ್ಧನಾಗಿದ್ರು ಬುದ್ಧಿವಂತಿಕೆಯಿಂದ ಬಿಗ್ ಬಾಸ್ ಮನೆಯ ಎಂಟರ್ಟೈನರ್ ಆಗಿ ಜನತೆಯ ಮನಗಳನ್ನ ತಲುಪ್ತಾ ಇದ್ದಾನೆ. ಗಿಲ್ಲಿಯ ಯಾವ ಡೈಲಾಗ್ ನಿಮ್ಗೆ ತುಂಬಾ ಇಷ್ಟ? ಕಮೆಂಟ್ ಮಾಡಿ ತಿಳಿಸಿ.